Dear students, how are you all? All are fine? Okay. Today we are going to start 6th standard English first lesson, The Lighthouse. Open your textbook, page number 1. There are few preparatory activities. Before going to explanation of the lesson, we will discuss about that. Okay. First A. Discuss in phase. What are some of the useful inventions made by scientists? How useful are these inventions? Inventions means ಆವಿಷ್ಕಾರಗಳು. Scientists means ವಿಜ್ಞಾನಿಗಳು. ಅನೇಕ ವಿಜ್ಞಾನಿಗಳು ಅನೇಕ ಆವಿಷ್ಕಾರಗಳನ್ನು ಮಾಡಿದ್ದಾರೆ. Many scientists invented many objects or materials. So many objects. ಅಲ್ವಾ? ಅನೇಕ ಇನ್ವೆನ್ಷನ್ಸ್ಗಳನ್ನು ಮಾಡಿದ್ದಾರೆ. ವಾಟ್ ಆರ್ ದ ಯೂಸಸ್ ಆಫ್ ದೋಸ್ ಇನ್ವೆನ್ಷನ್ಸ್? ನಿಮಗೆ ಕೆಲವಷ್ಟು ಆವಿಷ್ಕಾರಗಳ ಬಗ್ಗೆ ಗೊತ್ತು. ನಿಮಗೆ ಗೊತ್ತಿರುವಂತಹ ಆವಿಷ್ಕಾರಗಳನ್ನು ಬರೆದು ಅವುಗಳ ಉಪಯೋಗ ಬರಿಬೇಕು. ವಿಚ್ ಆರ್ ದ ಇನ್ವೆನ್ಷನ್ಸ್ ಯು ನೋ? ಯು ಹ್ಯಾವ್ ಟು ಲೀಸ್ಟ್ ಔಟ್ ಆ್ಯಂಡ್ ರೈಟ್ ಯೂಸಸ್ ಆಫ್ ದೋಸ್ ಇನ್ವೆನ್ಷನ್ಸ್. ಗೊತ್ತಾಯ್ತಾ? ಆ ಆವಿಷ್ಕಾರಗಳ ಉಪಯೋಗಗಳನ್ನು ಪಟ್ಟಿ ಮಾಡಬೇಕು. ಓಕೆ. ಫಸ್ಟ್ ಬಿ ಕ್ವಶನ್ ನಂಬರ್ ಫಸ್ಟ್ ಬಿ. ವಾಟ್ ವುಡ್ ಅವರ್ ಲೈಫ್ ಬಿ ಲೈಕ್ without inventions? Discuss how our life will be if we do not have the following. You can speak in your mother tongue. ನಿಮ್ಮಲ್ಲಿ ಆವಿಷ್ಕಾರಗಳೇ ಇಲ್ಲ ಅಂತಿದ್ರೆ, ನಮ್ಮ ಈ ಪ್ರಪಂಚದಲ್ಲಿ ಆವಿಷ್ಕಾರಗಳೇ ನಡೆದೇ ಇದ್ದರೆ ಏನಾಗ್ತಿತ್ತು? ದೇ ಆರ್ ಗಿವನ್ ಸಮ್ ಆಫ್ ದಿ ಇನ್ವೆನ್ಷನ್ಸ್. ಅವು ಇಲ್ಲದೆ ಇದ್ದರೆ ಏನಾಗ್ತಿತ್ತು ಅನ್ನುವಂಥದ್ದನ್ನು ನೀವು ಬರಿಬೇಕು. ಒಂದು ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಒನ್, ದ ಎಲೆಕ್ಟ್ರಿಕ್ ಲೈಟ್. ಇಫ್ ವಿ ಡು ನಾಟ್ ಹ್ಯಾವ್ ದ ಎಲೆಕ್ಟ್ರಿಕ್ ಲೈಟ್ ವಿ ಹ್ಯಾವ್ ಟು ಸ್ಟಡಿ ಇನ್ ದ ಡಾರ್ಕ್. ಕತ್ಲೆಯಲ್ಲೇ ನಾವು ಏನು ಮಾಡಬೇಕಾಗಿತ್ತು? ಓದಬೇಕಾಗಿತ್ತು. ಕರೆಂಟ್ ಇರಬೇಕು, ಇಲ್ಲಾಂದರೆ ನಮಗೆ ಕತ್ಲೆನೇ ಇರ್ತಿತ್ತು ಅಲ್ವಾ? ಇಲ್ಲ ದೀಪದ ಬೆಳಕಲ್ಲಿ ನಾವು ಓದಬೇಕಾಗಿತ್ತು ಅಲ್ವಾ? ಸರಿ. ಹಾಗೆಯೇ ಸೆಕೆಂಡ್ ಒನ್, the telephone. If we do not have the telephone facilities, we have to meet personally and talk. Is it? We have to meet our friends, relatives personally. ವೈಯಕ್ತಿಕವಾಗಿ ಅವರನ್ನು ಭೇಟಿ ಮಾಡಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ನೆಕ್ಸ್ಟ್ ಒನ್, the computer. If we do not have the computer facilities, we have to do everything manually. ಎಲ್ಲವೂ ಕೂಡ ಮನುಷ್ಯನೇ ಮಾಡಬೇಕಾಗಿತ್ತು. ನವಡೇಸ್ ವಿ ಆರ್ ಯೂಸಿಂಗ್ ಕಂಪ್ಯೂಟರ್ ಟು ಡೂ ಮೆನಿ ವರ್ಕ್ಸ್ ಅಲ್ವಾ? ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ನಾವೇನನ್ನು ಯೂಸ್ ಮಾಡ್ತೇವೆ? ಕಂಪ್ಯೂಟರನ್ನು ಉಪಯೋಗಿಸ್ತೇವೆ. ಅದಿಲ್ಲ ಅಂತಂದರೆ ಮನುಷ್ಯನೇ ಮಾಡಬೇಕಾಗಿತ್ತು. ಓಕೆ. ನೆಕ್ಸ್ಟ್ ಒನ್, ದ ಬೈಸಿಕಲ್. ಇಫ್ ವಿ ಡು ನಾಟ್ ಹ್ಯಾವ್ ದ ಬೈಸಿಕಲ್ ವಿ ಹ್ಯಾವ್ ಟು ಆಲ್ ದ ವೇ ಟು ವಾಕ್. ಎಲ್ಲ ಕಡೆ ನಡ್ಕೊಂಡೇ ಹೋಗಬೇಕಾಗ್ತಿತ್ತು. ಇಫ್ ವಿ ಡು ನಾಟ್ ಹ್ಯಾವ್ ದ ಟೆಲಿವಿಷನ್. ನೆಕ್ಸ್ಟ್ ಒನ್, ಟೆಲಿವಿಷನ್. ಟೆಲಿವಿಷನ್ ಅಂದರೆ ಟಿ ವಿ. ಟಿ ವಿನೇ ಇಲ್ಲ ಅಂದರೆ ವಿ ಹ್ಯಾವ್ ಟು ಎಂಟರ್ಟೈನ್ಮೆಂಟ್ ಇನ್ ಹೋಮ್. ಹೇಗೆ ಎಂಟರ್ಟೈನ್ಮೆಂಟ್ ಪಡ್ಕೋಬೇಕಿತ್ತು ಅಲ್ವಾ? ಇದು ಕೂಡ ಸಮಸ್ಯೆನೇ. ನೆಕ್ಸ್ಟ್ ಒನ್, ದ ಮೆಡಿಸಿನ್ಸ್. If we do not have the medicines, we have to suffer from disease. ಡಿಸೀಸ್ ಅಂದರೆ ರೋಗ. ರೋಗಗಳಿಂದ ನಾವೇನು ಮಾಡಬೇಕಾಗಿತ್ತು? ಬಳಲಬೇಕಾಗಿತ್ತು. ವಿ ಹ್ಯಾವ್ ಟು ಸಫರ್ ಫ್ರಮ್ ಡಿಸೀಸ್. ಓಕೆ. ನೆಕ್ಸ್ಟ್ ಒನ್, ದ ಪ್ಲಾಸ್ಟಿಕ್ ಮಟೀರಿಯಲ್. ಯು ನೋ ವಿ ಆರ್ ಯೂಸಿಂಗ್ ಸೋ ಮೆನಿ ಪ್ಲಾಸ್ಟಿಕ್ ಐಟಮ್ಸ್.
If we do not have the plastic items, what happens? We have to use natural materials like cotton, jute materials, etc. ಅಲ್ವಾ? ಆ ಪ್ಲಾಸ್ಟಿಕ್ ಬದಲಿಗೆ ನಾವು ಹತ್ತಿಯಿಂದ ಮಾಡಿದಂತಹ ಚೀಲವೋ ಅಥವಾ ಬೇರೆ ಬೇರೆ ವಸ್ತುಗಳನ್ನು ಬಳಸಬೇಕಾಗಿತ್ತು. ಇನ್ನು ಎಕ್ಸ್ರೇ ಮೂಳೆ ಮುರಿತಕ್ಕೊಳಗಾದಾಗ ಬೋನ್ ಸ್ಕ್ರ್ಯಾಚ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ನಮಗೆ ಎಕ್ಸ್ರೇ ಮಾಡಬೇಕಾಗ್ತದೆ. ಇಫ್ ವಿ ಡು ನಾಟ್ ಹ್ಯಾವ್ ದ ಎಕ್ಸ್ರೇ, ದ ಡಯಾಗ್ನೋಸ್ ವಿಲ್ ಬಿ ಡಿಫಿಕಲ್ಟ್ ಅಲ್ವಾ? ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ವಿ ಆರ್ ಸಫರ್ ಫ್ರಮ್ ದ್ಯಾಟ್. ಓಕೆ, ಇವಿಷ್ಟು ನಾವು ಆವಿಷ್ಕಾರಗಳು ಇಲ್ಲದೆ ಇದ್ದಿದ್ರೆ, ಈ ಎಲ್ಲ ಆವಿಷ್ಕಾರಗಳು ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಅಂತ ಬರೆದಿರುವಂಥದ್ದು. ಅದನ್ನು ಇನ್ನೊಮ್ಮೆ ನೋಡ್ಕೊಂಡು ಬಿಡಿ. Once again, recall all the points. The electric light, have to study in the dark. The telephone, have to go personally to talk to someone. The computer, have to do everything manually. The bicycle, have to walk all the way to school. The television, have no entertainment. The medicines, have to suffer diseases and die. The plastic material, have to use natural material like cotton. The X-ray, have to suffer from fatal diseases without a diagnosis. Okay, you have to write it in your notes. Next one, make a list of all the words that come to your mind when you hear the word lighthouse. Read out the list to the school or class. Find out who has written the maximum number of words. ನಿಮಗೆ ಲೈಟ್ ಹೌಸ್ ಅನ್ನುವಂಥ ವರ್ಡ್ ಕಿವಿ ಮೇಲೆ ಬಿದ್ದಾಗ ಯಾವೆಲ್ಲ ವರ್ಡ್ಸ್ ನಿಮ್ಮ ತಲೆಯಲ್ಲಿ ಬರ್ತದೆ? ವಿಚ್ ಆರ್ ದ ವರ್ಡ್ಸ್ ದಟ್ ಕಮ್ ಟು ಯುವರ್ ಮೈಂಡ್? ಯು ಹ್ಯಾವ್ ಟು list out, write down. Okay, I will check that. ಓಕೆ, ನಿಮ್ಮಲ್ಲಿಗೆ ಬಂದಾಗ ನೀವೆಷ್ಟು ಪದಗಳನ್ನು ಬರೆದಿದ್ದೀರಿ ಅನ್ನೋದನ್ನು ನಾನು ಚೆಕ್ ಮಾಡ್ತೇನೆ. ಅರ್ಥ ಆಯ್ತಾ? ಓಕೆ, ಯು ಹ್ಯಾವ್ ಟು ರೈಟ್ ಆನ್ಸರ್ ಅಬೌಟ್ ಪ್ರಿಪರೇಟರಿ ಆ್ಯಕ್ಟಿವಿಟೀಸ್ ಇನ್ ಯುವರ್ ನೋಟ್ಬುಕ್. Okay, today we are going to discuss 6th standard English first lesson, The Lighthouse. Preparatory activity already completed. Shall we start? This lesson is in the form of conversation between father and son. Conversation means ಮಾತುಕತೆ ಅಥವಾ ಸಂಭಾಷಣೆ. Name of the father is Madhav. Name of the son is Rajav. Madhav is taking out Rajiv for a visit. What kind of visit is this? Let's see. I am going to read the lesson with explanation. Observe me and pay attention. Try to identify the new words which are unfamiliar with you and note them down in your notebook. Later, take a dictionary and find the meaning of those words. Will you do that? ಮಾಡ್ತೀರಲ್ಲ? ಗೊತ್ತಾಯ್ತಾ? ಈ ಪಾಠದಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಿಲ್ಲದೆ ಇರುವಂತಹ ವರ್ಡ್ ಪದ ಬಂದಿದ್ದರೆ ಅದಕ್ಕೆ ಡಿಕ್ಷನರಿಯಿಂದ ಮೀನಿಂಗನ್ನು ಹುಡುಕಿ ಬರಿಬೇಕು. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಬರಿಬೇಕು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಲೆಸನ್. ಲಿಸನ್ attentively.
Rajiv and his father Madhav were very happy that day. Rajiv and Madhav were very happy that day. Why? Rajiv was especially thrilled because his father would take him out on a visit to the lighthouse. Rajiv was especially thrilled. Thrilled means excited. Pulaka, romanchana. Especially means ವಿಶೇಷವಾಗಿ. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್. ರಾಜೀವ್ ಇನ್ನೂ ಕೂಡ ರೋಮಾಂಚನಗೊಂಡಿದ್ದ, ಪುಳಕಗೊಂಡಿದ್ದ. ವೈ ಹಿ ವಾಸ್ ಥ್ರಿಲ್ಡ್? ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಅ ವಿಸಿಟ್ ಟು ದ ಲೈಟ್ ಹೌಸ್ ನೋಡಲಿಕ್ಕೆ ಕರ್ಕೊಂಡೋಗಿದ್ರು. ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 p.m. and reached the shore by 6 p.m. They started out in the evening by 5 p.m. 5 ಗಂಟೆಗೆ ಹೊರಟಿದ್ರು. They reached the shore by 6 p.m. 6 ಗಂಟೆಗೆ ಹೋಗಿ ಮುಟ್ಟಿದ್ರು. ಎಲ್ಲಿ ಮುಟ್ಟಿದ್ರು? They reached shore. Shore means land next to the sea. ಸಮುದ್ರ ತೀರ. ಅಲ್ಲಿಗೆ ತಲುಪಿದ್ರು. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟನ್ಸ್. ಅಲ್ಲೇ ದೂರದಲ್ಲಿರುವಂಥ ಲೈಟ್ ಹೌಸನ್ನು ತೋರಿಸ್ತಾರೆ. ಇಟ್ ವಾಸ್ ಅ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಅ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಎಟ್ ದ ಟಾಪ್. ವಾಟ್ ಈಸ್ ಲೈಟ್ ಹೌಸ್? ಲೈಟ್ ಹೌಸ್ ಈಸ್ ಟಾಲ್ ಬಿಲ್ಡಿಂಗ್, ಸ್ಟ್ರಾಂಗ್ ಬಿಲ್ಡಿಂಗ್ in the shape of a tower with powerful lights at the top. ಎತ್ತರವಾಗಿರುವಂತಹ ಗಟ್ಟಿಮುಟ್ಟಾಗಿರುವಂತಹ ಒಂದು ಬಿಲ್ಡಿಂಗ್. ಅದರ ಶೇಪ್, ಆಕಾರ ಯಾವ ಥರ ಇರ್ತದೆ ಅಂದರೆ ಟವರ್ ಶೇಪಲ್ಲಿ ಇರ್ತದೆ. ಟವರ್ ಅಂದ್ರೇನು? ಗೋಪುರ. ಆ್ಯಂಡ್ ವಿತ್ ಪವರ್ಫುಲ್ ಲೈಟ್ಸ್ ಅಟ್ ದ ಟಾಪ್. ಟಾಪ್ ಅಂದರೆ ಮೇಲ್ಗಡೆ ಪವರ್ಫುಲ್ ಲೈಟ್ ಇರ್ತದೆ. Rajiv asked his father, Papa, what is the use of these lighthouses? Rajiv asking question to Papa, Papa, what is the use of these lighthouses? Use, lighthouse ina upayoga enu? Madhav said, they help the sailors to know where the land is and what place they are near. Sailor, one who travels in the sea. ಸಮುದ್ರದಲ್ಲಿ ಪ್ರಯಾಣ ಬೆಳೆಸುವವರು ನಾವಿಕ ಅಂತ ಕರಿತೇವೆ. ಲೈಟ್ ಹೌಸಸ್ helps to sailors to know where the land is. ಭೂಪ್ರದೇಶ ಎಲ್ಲಿದೆ. ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಯಾವ ಸ್ಥಳದ ಹತ್ರ ಅವರಿದ್ದಾರೆ ಅನ್ನೋ ತಿಳ್ಕೋತಾರೆ. ಸಮ್ಟೈಮ್ಸ್ ದೇ ಆರ್ ಆನ್ ದ ಶೀ ಶೋರ್, ಸಮ್ಟೈಮ್ಸ್ ಇನ್ ದ ಸಿ. ಲಿಸನ್, ಲೈಟ್ ಹೌಸಸ್ ಆರ್ ಆನ್ ದ seashore and also sometimes in the sea. Look at the picture in your textbook. There are 2 pictures are there. First one, a lighthouse on the seashore. Another one, lighthouse in the sea. Okay. They are in places which are dangerous to ships. ಈ ಲೈಟ್ ಹೌಸ್ ಎನ್ನುವಂಥದ್ದು ಹಡಗುಗಳಿಗೆ ಅಪಾಯಕಾರಿಯಾಗಿರುವಂಥ ಸ್ಥಳ ಎಲ್ಲಿದೆಯೋ ಅಲ್ಲಿ ಇರ್ತದೆ. ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಇವುಗಳು ಏನು ಮಾಡ್ತದೆ? ಸೇಲರ್ಸಿಗೆ ವಾರ್ನಿಂಗನ್ನು ಕೊಡ್ತವೆ, ಅವ್ರ ಮಾರ್ಗದರ್ಶನವನ್ನು ಕೊಡ್ತದೆ. ಹೇಗೆ? ದೂರದವರೆಗೆ ಕಾಣಿಸ್ತದೆ ಲೈಟ್ ಹೌಸಿನ ಲೈಟ್. ಸೊ ದೇ ನ್ಯೂ that place easily. ರಾಜೀವ್ ವಾಸ್ ಕ್ಯೂರಿಯಸ್. ಇದನ್ನೆಲ್ಲ ಕೇಳ್ತಾ ರಾಜೀವ್ನಿಗೆ ಏನಾಗ್ತದೆ? ಕುತೂಹಲ ಹೆಚ್ಚುತ್ತದೆ. ಕ್ಯೂರಿಯಸ್, ಕುತೂಹಲ. ಹಿ ಸೆಡ್, ಬಟ್ ಹೌ ಡು ದೇ ವರ್ಕ್? ಹಾಗಾದರೆ ಇವುಗಳು ಹೇಗೆ ಕೆಲಸ ಮಾಡ್ತವೆ?
Madhav replied, modern lighthouse use powerful electric light. Modern lighthouses use powerful electric lights. Modern lighthouses. ಈಗಿನ ಹೊಸ ಲೈಟ್ ಹೌಸ್ಗಳೇನಾಗಿವೆ, ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸನ್ನು ಹೊಂದಿವೆ. ರಾಜೀವ್ ಆಸ್ಕ್ಡ್, but what about those days when there was no electricity? Nowadays, okay, there is powerful electric lights, but in olden days, what about those days when there was no electricity? ಕರೆಂಟೇ ಇಲ್ಲ ಅಂತಿದ್ದಾಗ ಹೇಗೆ ಲೈಟ್ ಹೌಸ್ ಇರ್ತಿತ್ತು? ಮಾಧವ್ ಲಾಫ್ಟ್. You are a clever boy, my son. You are a brilliant person, clever. In olden days, wood fires would be lit in high places on the shore. ಏನು ಮಾಡ್ತಿದ್ರು? ಸಮುದ್ರ ತೀರದ ಎತ್ತರದ ಪ್ರದೇಶದಲ್ಲಿ ಕಟ್ಟಿಗೆಗೆ ಬೆಂಕಿಯನ್ನು ಕೊಡ್ತಾಯಿದ್ರು. ಅದರ ಜ್ವಾಲೆ ದೂರ ಗೋಚರಿಸ್ತಾ ಇತ್ತು. Later, a large number of candles were used with glass around them. ನಂತರ ಏನು ಮಾಡ್ತಾಯಿದ್ರು? ಕ್ಯಾಂಡಲ್ಸನ್ನು ಯೂಸ್ ಮಾಡ್ತಾಯಿದ್ರು, ತುಂಬ ಕ್ಯಾಂಡಲ್ಸನ್ನು. ಅದು ಗಾಳಿಗೆ ನಂದಿ ಹೋಗಬಾರ್ದು ಅಂಥೇಳಿ ಏನು ಮಾಡ್ತಿದ್ರು? ಗ್ಲಾಸ್ ಅರೌಂಡ್ ದ್ಯಾಮ್, ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದ್ಯಾಮ್, ಅದ್ರ ಸುತ್ತ ಗ್ಲಾಸನ್ನು ಕವರ್ ಮಾಡಿರ್ತಾಯಿದ್ರು. ಮಾಧವ್ laughed and tell these explanation. You know, Rajiv, in those days, before lighthouses were built, sailor who got lost in the sea had no way of getting back to land. You know, Rajiv, ನಿನ್ಗೆ ಗೊತ್ತಾ, ಹಿಂದೆ ಲೈಟ್ ಹೌಸ್ ಇಲ್ಲದೆ ಇದ್ದಾಗ ಏನಾಗ್ತಿತ್ತು? ಸೇಲರ್ಸ್ ಅವರಿಗೆ ವಾಪಸ್ ಬರಲಿಕ್ಕಾಗದೆ ಅಲ್ಲೇ ಜೀವ ಕಳ್ಕೊಳ್ಳುವಂಥದ್ದು ಕೂಡ ಇತ್ತು. ದೇ ಆಲ್ಸೋ ಹ್ಯಾಡ್ ದ ಡೇಂಜರ್ ಆಫ್ ಡ್ಯಾಶಿಂಗ್ ಹೈ ರಾಕ್ಸ್ ಇನ್ ದ ಡಾರ್ಕ್ನೆಸ್ ಇನ್ ದ ಸೀ. ಕತ್ತಲೆಯಲ್ಲಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿಗೆ ಡಿಕ್ಕಿ ಕೊಡುವಂಥದ್ದು ಕೂಡ ಇತ್ತು. In the sea or being unable to see which was a safe place to land. ಯಾವ್ದು ಸೇಫ್ ಪ್ಲೇಸ್ ಅಂತ ಗೊತ್ತಿಲ್ಲದೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಗೆಲ್ಲ ಹೋಗಿ ಅವ್ರು ಏನು ಮಾಡ್ತಿದ್ರು? ಕೆಲವೊಮ್ಮೆ ಡಿಕ್ಕಿ ಕೊಡ್ತಾ ಇದ್ರು. ದೀಸ್ ಲೈಟ್ ಹೌಸಸ್ ಗೈಡೆಡ್ ದೆಮ್ ಟು ಸೇಫ್ಟಿ. ಸೊ ಹಾಗಾಗಿ ಲೈಟ್ ಹೌಸಸ್ ಅವರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಹಕಾರಿ ಆಗಿದೆ. ರಾಜೀವ್ ಆಸ್ಕ್ಡ್, ಪಪ್ಪ, when was the first lighthouse built? ಯಾವಾಗ ಮೊದಲ ಲೈಟ್ ಹೌಸ್ ಕಟ್ಟಿದ್ರು ಹಾಗಾದರೆ? I don't know, my son, Madhav replied, but I believe that in the olden days many fishermen were lost in the sea. ನನಗೆ ಗೊತ್ತಿಲ್ಲ, ಬಟ್ ಹಿಂದೆ ಹೀಗಾಗಿರ್ಬೋದು. ತುಂಬ ಜನ ಫಿಶರ್ಮ್ಯಾನ್, ಮೀನುಗಾರರು ತಮ್ಮ ಜೀವವನ್ನು ಕಳ್ಕೋತಿದ್ರು. and were unable to return home. ವಾಪಸ್ ಮನೆಗೆ ಬರ್ತಿರ್ಲಿಲ್ಲ. The people on the land were worried and yet helpless to guide them. ಅವ್ರ ಮನೆಯಲ್ಲಿರುವಂಥ ಜನಗಳು ವರಿ ಮಾಡ್ಕೊತಿದ್ರು, ಟೆನ್ಷನ್ ಮಾಡ್ಕೋತಾ ಇದ್ರು. ಆದರೆ they are helpless to guide them. Then a group of clever young men hit upon this idea. ಒಂದು ಐಡಿಯಾವನ್ನು ತಗೊಂಡು ಬರ್ತಾರೆ ಯುವಕರು. ಆಗಿನ ಕಾಲದಲ್ಲಿರುವಂತಹ ಯುವಕರು, ಬುದ್ಧಿವಂತ ಯುವಕರು ಒಂದು ಐಡಿಯಾ ಮಾಡ್ತಾರೆ. ದೇ ಕಲೆಕ್ಟೆಡ್ ಫ್ಯೂ ಹ್ಯೂಜ್ ಲಾಗ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್ ಆ್ಯಂಡ್ ಸೆಟ್ ಫೈರ್ ಟು ದೆಮ್. ಅವ್ರೇನು ಮಾಡ್ತಾರೆ? ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಒಟ್ಟು ಹಾಕ್ತಾರೆ, ಒಣಗಿರುವ ಮರದ ತುಂಡುಗಳನ್ನು ಒಟ್ಟು ಹಾಕ್ತಾರೆ, ಅವುಗಳಿಗೆ ಬೆಂಕಿಯನ್ನು ಕೊಡ್ತಾರೆ. ದೇ ವರ್ ಲಾಫ್ಡ್ ಎಟ್ ಬೈ ಎಲ್ಡರ್ಸ್. ಅದನ್ನು ನೋಡಿ ದೊಡ್ಡವರೆಲ್ಲ ನಗಾಡ್ತಾರೆ. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಆ ಥರ ಇದು ಮರದ ದಿಮ್ಮಿಗಳನ್ನು ಸುಡುವುದನ್ನು ಇವ್ರೇನು ಮಾಡ್ತಾರೆ?
ಅವರ ನಕ್ಕರು ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಕಂಟಿನ್ಯೂ ಅಂದರೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್ ದ ಫಿಶರ್ಮ್ಯಾನ್ ಸೈಲ್ಡ್ ಹೋಮ್. ಹೀಗೆ ಮಾಡಿದ್ರಿಂದ ಸೇಲರ್ಸ್ ರಿಟರ್ನ್ ಟು ದೇಯರ್ ಹೋಮ್. They said that they had been guided from the land and saved only because of the light of this fire. ಅವ್ರು ಹೇಳ್ತಾರೆ, ವಾಪಸ್ ಬಂದವರು ನಾವು ಹೇಗೆ ವಾಪಸ್ ಬಂದ್ವಿ ಅಂದರೆ ನಮ್ಗೆ ವಾಪಸ್ ಬರ್ಲಿಕ್ಕೆ ಸಹಾಯ ಮಾಡಿದ್ದೇನಂತೇಳಿ ಹೇಳಿದರೆ ದೀಸ್ ಲೈಟ್. ದೇ ಸೆಡ್ ದಟ್ ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್. ನಮಗೆ ಎಲ್ಲಿ ಭೂಮಿ ಇದೆ, ಎಲ್ಲಿ ಸಮುದ್ರ ತೀರ ಇದೆ ಅಂತ ಗೊತ್ತಾಗಿದ್ದು. ಆ್ಯಂಡ್ ಸೇವ್ಡ್ ಓನ್ಲಿ, ನಮ್ಮನ್ನು ರಕ್ಷಿಸಿದ್ದು ಬಿಕಾಸ್ ಆಫ್ ದ ಲೈಟ್ ಆಫ್ ದಿಸ್ ಫೈರ್, ಈ ಬೆಂಕಿಯ ಜ್ವಾಲೆ ದೂರದಿಂದ ಗೋಚರಿಸೋದ್ರಿಂದ. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಅ ಡಿಸ್ಟೆನ್ಸ್, ದೂರದಿಂದ ಕಾಣಿಸ್ತದೆ. ಹಾಗಾಗಿ ರಾಜೀವ್ ಎಕ್ಸ್ಕ್ಲೈಮ್ಡ್, ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್, ಮನುಷ್ಯರು ಎಷ್ಟು ಬುದ್ಧಿವಂತರಲ್ವಾ. ಮಾಧವ್ ಸೆಡ್, ಯಸ್, ನೌ ಶೆಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೇಟ್ ಐಸ್ ಕ್ರೀಮ್. ಹಾಗಾದರೆ ಹೋಗೋಣವಾ? ಈಗ ಖುಷಿ ಆಯ್ತಲ್ಲ, ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ, ನಿನ್ನ ಫೇವ್ರೇಟ್ ಅಲ್ವಾ ಅದು? ರಾಜು ಸೆಡ್, ಓ ಎಸ್ ಪಪ್ಪ, ಥ್ಯಾಂಕ್ ಯು. ಓಕೆ ಡಿಯರ್ ಚಿಲ್ಡ್ರನ್, this is all about lesson. Hope you understood the lesson well. So what we are going to do next is, here is some words. Why these words are given? Because sometimes these words are similar. We are using similarly. Sometimes we are get confused with the word and we use them very wrongly. That's why we will understand the meaning and difference among these words. Okay? First one, a trip. Trip is a short visit to some place after which you return ಹೋಮ್. ಟ್ರಿಪ್ ಅಂದರೆ ಒಂದು ಸಣ್ಣ ವಿಸಿಟ್, ಶಾರ್ಟ್ ವಿಸಿಟ್, ತುಂಬ ದೂರ ಹೋಗುವಂಥದ್ದಲ್ಲ, ಹತ್ತಿರಕ್ಕೆ ಹೋಗಿ ಬರುವಂಥದ್ದು, ಅದೇ ದಿನ ವಾಪಸ್ ಮನೆಗೆ ಬರುವಂಥದ್ದು ಅಂತ ಟ್ರಿಪ್. ಸೆಕೆಂಡ್ ಒನ್, ಅ ಜರ್ನಿ ಮೀನ್ಸ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಓವರ್ ಎ ಲಾಂಗ್ ಡಿಸ್ಟೆನ್ಸ್. ಜರ್ನಿ ಅಂದರೆ ತುಂಬ ದೂರ ಪ್ರಯಾಣವನ್ನು ಬೆಳೆಸುವಂಥದ್ದು, ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥದ್ದಿದ್ರೆ ತುಂಬ ದೂರ ಹೋಗುವುದಕ್ಕೆ ಜರ್ನಿ ಅಂತ ಕರೀತಾರೆ. ಟು ಟ್ರಾವೆಲ್ ಮೀನ್ಸ್ ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಸ್ಥಳದಿಂದ ಸ್ಥಳಕ್ಕೆ ಹೋಗುವುದನ್ನು ಟ್ರಾವೆಲ್ ಅಂತ ಕರೀತಾರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಅ ವೋಯೇಜ್ ಇಸ್ ಅ ಲಾಂಗ್ ಜರ್ನಿ ಬೈ ಸಿ ಆರ್ ಏರ್. ವಾಯೇಜ್ ಮೀನ್ಸ್ ಸಮುದ್ರದಲ್ಲಿ ಜರ್ನಿ ಮಾಡುವಂಥದ್ದು, ಗೊತ್ತಾಯ್ತು, ತುಂಬ ದೂರದವರೆಗೆ ಜರ್ನಿ ಮಾಡುವಂಥ. ಅಥವಾ ಆಕಾಶದಲ್ಲಿ ಅಂತೇಳಿ ಹೇಳಿದರೆ ಫ್ಲೈಟಲ್ಲಿ ತುಂಬ ದೂರ ಹೋಗುವಂಥದ್ದು, ಅಥವಾ ರಾಕೆಟಲ್ಲಿ ಹೋಗುವ, ಇಂಥದ್ದನ್ನೆಲ್ಲ ಏನಂತ ಕರೀತಾರೆ? ಅ ವಾಯೇಜ್ ಇಸ್ ಅ ಲಾಂಗ್ ಜರ್ನಿ ಬೈ ಸಿ ಆರ್ ಏರ್. ಓಕೆ, you have to write these words in your notebook and also meaning in your notebook. Thank you children.